तो चलिए शुरू करते हैं। ये जोको ಮದ್ವೆ ಪೂರೈತರು ಮಾಡ್ತಾರೆ, ಡೈವರ್ಸ್ ಯಾಕೋ ಕೋಟಲ್ ಕೊಡ್ತಾರೆ. ನನಗೆ ಚಾಕ್ಲೇಟಾ ಕೊಡ್ತೀನಿ ತಾಳೆ ಬಿಸ್ಕೆಟ್. ನೀನು ಫಸ್ಟ್ ಏಡ್ ಮನೇಲಿ ಮಾಡ್ಕೊಂಡ್ರೆ ಮಗು ಯಾಕೆ ಹಾಸ್ಪಿಟಲ್ ಹುಟ್ಟುತ್ತೆ. ನೀನ್ ಊಟ ಬಾಯಿಂದ ಮಾಡ್ರೆ ಹಿಂದೆಯಿಂದ ಏನು ಕೇಳ್ತೀಯಾ. ನನಗೆ ಬಿಸ್ಕೆಟಾ ಈಗ ಕೊಡ್ತೀನಿ ನೋಡ್ ತಂಬಿಟ್ಟು. ಲೋ ಮಚ್ಚ, ನನ್ನ ಹತ್ರ ಒಂದ್ ಪ್ರಶ್ನೆ ಇದೆ, ಅದಕ್ಕೆ ನೀನ್ ಉತ್ತರನೇ ಕೊಡಕ್ ಆಗಲ್ಲ. ಯಾವ ಪ್ರಶ್ನೆ? ಮರ್ಯಾದೆ ಪ್ರಶ್ನೆ. ಓ ಹಂಗಂದ್ರೆ ನನ್ನ ಹತ್ರ ಒಂದ್ ಡ್ರೆಸ್ ಐತೆ, ಅದ್ ನೀನ್ ಹಾಕೊಳಕ್ಕೆ ಆಗಲ್ಲ. ಹುಡುಗಿ ಡ್ರೆಸ್ ಅಲ್ಲ, ನಾನು ಹಾಕೊಳ್ಳಲ್ಲಪ್ಪ. ಹುಡುಗಿರ್ದಲ್ಲ ಅದು. ಮತ್ ಯಾವ ಡ್ರೆಸ್? ಆ ಡ್ರೆಸ್ ಅದೆಲ್ಲ ಬಿಡು. ದೊಡ್ಡವರಷ್ಟನಾಗಿಲ್ಲಿದ್ರೆ ಎಣ್ಣೆ ಹೊಡೆದ್ರು ಮಿಕ್ಸಿಗೆ ಹೊಡಿಬಾರ್ದು ಅಂತ. ಆದ್ರೆ ನಮ್ಮ ಹುಡುಗರು ಏನ್ ಮಾಡಿದಾರೆ, 4 ಜನ ಹೋಗ್ಬಿಟ್ಟು ಪಾರ್ಗೋಗಿ ಸರಿಯಾಗಿ ನೋಡಿದ್ರೆ ಸರಿಯಾಗಿ ಎಣ್ಣೆ ಹೊಡೆದು ಆಚ ಕಡೆ ಬಂದಿದ್ದಾರೆ. ಕಾರ್ ಓಡಿಸ್ಬೇಕು, ಒಬ್ನು ಡ್ರೈವಿಂಗ್ ಸೀಟ್ ಲೋಕ ತುಂಬಿಡ್ತಾನೆ. ನಾನು ಓಡಿಸ್ತಿದ್ ಕಾರ್. ಇಲ್ಲ ಯಾರು ಓಡಿಸ್ಬೋದು ಇಲ್ಲದಕ್ಕೆ ಹಾಕಡೆ ಅಂದ್ಬಿಟ್ಟು, ಇಲ್ಲ ಇವಾಗ ನಾನು ಹೇಳ್ತಾ ಇದ್ದೀನಿ ಕೇಳಿಸ್ಕೊರಿ, ನಾವು ರೆಸ್ಪಾನ್ಸಿಬಲ್ ಸಿಟಿಸನ್. ಇವಾಗ ಎಣ್ಣೆ ಹೊಡೆದಿದ್ದೀವಿ ನಾವು, ನಾವೆಲ್ಲ ಕಾರ್ ಓಡಿಸ್ಬಾರ್ದು. ಹೋದ್ರೆ ಪೊಲೀಸ್ ಹಿಡಿತಾರೆ. ಇವಾಗ ನಾವೇನ್ ಮಾಡೋಣ ಅಂದ್ರೆ ಕಾರ್ನ ಎತ್ಕೊಂಡು ಹೋಗೋಣ ಅಂದ್ಬಿಟ್ಟು 4 ಜನ ಸೇರ್ಕೊಂಡು ಏನೇ ಆಯ್ತಲ್ಲಿ ಕಾರ್ನ ಎತ್ಕೊಂಡು ಹೋಗಿದಾರೆ. ಜೋಕಲ್ಲ ನಿಜವಾಗ್ಲೂ ಆಗಿರೋ ಘಟನೆ ಇದು. ನಿಜವಾಗ್ಲೂ ಈ ತರ ಎತ್ಕೊಂಡು ಹೋಗಿದಾರೆ. ಅದಕ್ಕೆ ಹೇಳೋದು ಮಿಕ್ಸಿಂಗ್ ಎಣ್ಣೆ ಹೊಡಿಬಾರ್ದು ಬ್ರೋ ಅಂತ. ಅಲ್ಲ ಮಚ್ಚ ಹೇಳೋ. ಅದೇ ಮಚ್ಚ, ಡಿಗ್ರಿ ಆಯ್ತು, ಕೆಲ್ಸ ಸಿಕ್ತಿಲ್ಲ ಅಂದಲ್ಲ. ಒಂದ್ ಕೆಲ್ಸ ಇದೆ, ಮಾಡ್ತೀಯಾ? ಎಷ್ಟು ಸಂಬಳ? ದಿನಕ್ಕೆ 1000 ರೂಪಾಯಿ. ದಿನಕ್ಕೆ 1000 ರೂಪಾಯಿ? ಏನ್ ಕೆಲ್ಸ ಹೇಳೋ ಮಚ್ಚ, ನಾಳೆನೆ ಜಾಯ್ನ್ ಆಗ್ಬಿಡ್ತೀನಿ. ಏನಿಲ್ಲ ಮಚ್ಚ, ಈ ಅಂಗವಿಕಲರವರೆಲ್ಲ ಇರ್ತಾರಲ್ಲ, ಅದೇ ಕೈ ಇಲ್ದವರು ಅವರೆಲ್ಲ. ಏನಿಲ್ಲ, ಅವ್ರಿಗೆಲ್ಲ ಮೂಡ್ ಬಂದಾಗ ನೀನ್ ಜಡ್ಕ ಹೊಡಿ ಅಷ್ಟೇ. ಇವರು ಸಾಮಾನ್ಯ ಮನೋವೈದ್ಯರಲ್ಲ, ಅಮೆರಿಕಾದಲ್ಲಿ ಓದಿ ಚಿನ್ನದ ಪದಕ ಪಡೆದವರು. ಅಷ್ಟೇ ಅಲ್ಲ, ವಿಶ್ವದಲ್ಲೇ ಪ್ರಖ್ಯಾತರಾದ ಮನೋರೋಗ ತಜ್ಞ ಬ್ರಾಡ್ಲೆ ಅವರ ಮೊದಲನೇ ಶಿಷ್ಯ. ರಾಮಾಯಣದಲ್ಲಿ ಬರೋ ರಾವಣನಿಗೆ 10 ತಲೆ ಇದ್ರೆ, ಈ ಮಹಾನುಭಾವನಿಗೆ ಒಂದೇ ತಲೆಯಲ್ಲಿ 10 ಮೆದುಳಿದೆ ಅಂತ ಗೊತ್ತಾಯ್ತು. ಅಮ್ಮ, ಏನ್ ಬೊಗಳೋ? ಪಕ್ಕದ ಮನೆ ರೋಯ್ತು ಹುಡುಗಿ ಜೊತೆ ಓಡೋದ್ನಂತೆ. ಅದಕ್ ನಾನೇನ್ ಮಾಡ್ಲು? ಇವಾಗ ಹೇಳಲ್ವಾ, ಅವ್ನ್ ನೋಡಿ ಕಲಿಯ ಅಂತ. ಸಡನ್ ಆಗಿ ನಿಮ್ ಮುಂದೆ ಒಂದು ಗ್ರೆನೇಡ್ ಬಿದ್ರು ನೀವೇನ್ ಅನ್ಕೊಂತೀರಾ? ತಲಪರ ಅಂತ ಎತ್ತಿ ಬಿಸಾಕ್ಬಿಡೋಣ ಬ್ಲಾಸ್ಟ್ ಆಗೋಷ್ಟಿಗೆ ಅಂತ ಅನ್ಕೊಂತೀರಾ. ಆದ್ರೆ ಅದೇ ತಪ್ಪು, ಗ್ರೆನೇಡ್ ಬೇಗ ಬ್ಲಾಸ್ಟ್ ಆಗ್ಬಿಡುತ್ತೆ. ಸೊ ನೀವೇನ್ ಮಾಡ್ಬೇಕಪ್ಪ ಅಂದ್ರೆ, ಗ್ರೆನೇಡ್ ಬಿದ್ದ ತಕ್ಷಣ ತಲಪರ ಅಂತ ಒಂದು ಪೊಲ್ತೆ ಎತ್ಬೇಕು. ಪೊಲ್ತೆ ಎಕ್ಕಿದ ತಕ್ಷಣ ಏನಾಗುತ್ತಪ್ಪ ಅಂದ್ರೆ, ನಿಮ್ ಇಂಪಾರ್ಟೆಂಟ್ ಆರ್ಗನ್ಸ್ ಇರುತ್ತಲ್ಲ, ಅದೆಲ್ಲ ಬ್ಲಾಸ್ಟ್ ಇಂದ ಬಚಾವಾಗುತ್ತೆ. ಆದ್ರೆ ಕುಂಡಿ ಕೇಳಂಗಿಲ್ಲ. ಬಿಸ್ಕೆಟ್ ನಿಮ್ಗೆ ಸರ್ಪ್ರೈಸ್ ಗೋವಾ ಟ್ರಿಪ್. ಬನ್ನಿ ನಿನ್ ಮುಂದೆ ಟ್ಯಾಂಕ್ ಮೇಲೆ ಕೂತ್ಕೋ. ಕೆಂಚ ಬಾಯಿ ನೀನು ಟ್ಯಾಂಕ್ ಮೇಲೆ ಕೂತ್ಕೋ. ಕರಿಯ ಬಾಯಿ ನೀನು ಹಿಂದೆ ಕೂತ್ಕೋ. ಬ್ರೌನಿ ಬಾ, ನೀನು ಕರಿಯ ಪಕ್ಕ ಕೂತ್ಕೋ. ಬೇಕಾದ್ರೆ ಕೂತ್ಕೋ, ಇಲ್ಲಾಂದ್ರೆ ಇಲ್ದೋಗಲ್ಲ. ಕೆಂಚ ಬಾಯಿ ನೀನು ಕರಿಯ ನಮ್ಗೆ ಜಾಗ ಇಲ್ಲ. ಆಕ್ಚುಲಿ ಗೋವಾ ಟ್ರಿಪ್ ಅಲ್ಲ ಕಣ್ರ, ಬೋಬೋ ಬಿರಿಯಾನಿ. ಮಾಮ್ ಇಲ್ಲಿ ತಂದೀನಿ. ಇಲಿ ಕೊಂಡ್ರೆ ಎದ್ರಕೊಂತ್ರಿ, ಬೇಕಾದ್ರಿ ಜನಾದ್ರಿ. ನೈಟ್ ಔಟ್ ಚಪ್ರಿ ಚಂದನ್, ಅದ್ ಬರೀ ಪಲ್ಲಿ ಕಣ. ನಿನ್ನೆ ತಿನ್ಕೊಂಡು ಅಫ್ಟರ್ ಒಂದ್ ಪಲ್ಲಿಗೆ ಎದ್ಕೊಂಡು ಸಾಯ್ತೀರ ಮಚ್ಚ. ಬಾರ ನನ್ ತಲೆ ಮೇಲೆ ಕುತ್ಕೊಂಡ್ಬಿಡು ಹಂಗೇಲಿ. Guys, I gotta go check on the herd. 3 eggs a day. I ain't like that last one. Do you think he can fly that thing? He's done it for a long time. Take 400. Yeah. All right, be safe. ಮಚ, ತುಂಬಾ ಬೇಜಾರಾಗ್ತಿದೆ ಮಚ. ಇದೇ ಗೂಡಲ್ಲಿ 2 ಮರಿ ಸಾಕಿದ್ದೆ. ಒಂದ್ ಮರಿ ಸತ್ತೋಯ್ತು ಮಚ. ಲೈ ಅಯ್ಯೋ ಪಾಪ. ಯಾವ ಮರಿ ಮಚ? ತುಂಡೆ ಮರಿ. लाडली अब सॉरी और ना चले, अब चले हाथ। गलती से हो गई मुझे। इधर बोल, उधर का बोलिए। हमने निपटा दिया मम्मी।
ನಿನ್ನ ಮಕ ನಾಯಿ ನೆಕ್ಕ ಸುನಾಮಿ ಬಂದ್ ನಿನ್ ಸುತ್ಕೊಂಡ್ ಹೋಗ. ಕೇಳ ಇನ್ನೊಂದ್ ಕ್ವಶನ್, ಯಾವತ್ತಾನ ಕರಿನಾಗ್ರ ಕುರ್ಚಿ ಕೂಡ್ತದ? ಹಾ ಕೂಡ್ತದ. ಚೀಟಿಂಗ್ ಚೀಟಿಂಗ್ ಚೀಟಿಂಗ್. ಕರೆಕ್ಟ್ ಉತ್ತರ ನೀನು ನಂದಿನ್ ನೋಡಿ ಹೇಳಿದಲ್ಲ. अच्छा शुक्लां भद्रं विष्णुं शिशुवर्णं चतुर्भुजं प्रसन्नवदनं ध्याये. ಕಂದ, ಒಂದು ಕಟ್ಟದಲ್ಲಿ ನಿನ್ನ ವಿಚಾರಗಳನ್ನು ಮಾತನಾಡಿಕೊಂಡು ನಿನ್ನ ಹೆಂಡತಿ ಮತ್ತು ದಂಪತಿಗಳಿಗೆ ನಿನ್ನ ವಿಚಾರಗಳನ್ನು ಹೇಳಿಕೊಂಡು ನೀವು ಒಳ್ಳೆಯದಾಗಿ ನೀನು ಸುಖ ಪಡೆಯನ್ನೆಲ್ಲ ಮಾಡಿಕೊಂಡು ನೀನು ನೆಮ್ಮದಿಯಾಗಿ ಮನೆಕೊಂಡಿರಬೇಕು, ರಾಜಕೀಯ ಪ್ರವೇಶ ಮಾಡಬೇಕು, ಒಡವುಗಳನ್ನೆಲ್ಲ ಹಾಕಬೇಕು, ನೀನು ಊರಿನ ಜನ ಮುಂದೆ ತೋರಿಸ್ಕೊಂಡು ಎಲ್ಲ ಪಟ ಪಟ ಅಂತ ಮಾತಾಡ್ಕೊಂಡು ಹೆಂಗೆ ಮಾತಾಡ್ಕೊಂಡು ಹೋಗಿ ಬಂದು ನಿನಗೆಲ್ಲ ದಂಪತಿಗಳೆಲ್ಲ ಚೆನ್ನಾಗಿರ್ಬೇಕು ಅಂತ ನಾನು ಪೂಜೆ ಮಾಡಿಲ್ವನ ಕಂದ. ಈಗ ನೀವು ಒಳ್ಳೆ ಬಿಟ್ಟು ನೀವು ಮುಂದೆ ಮುಂದೆ ಮಾಡ್ಬಿಟ್ಟು ಹಂಗೆ ಪೂಜೆ ಗುಂಡೆ ಮಾಡ್ಕೊಂಡು ಎಲ್ಲ ಕಿತ್ತು ಹಾಕ್ಬಿಡ್ತೀನಿ. ಹಿಂಗೆ ಒಂದೇ ಸಲ ಮಾತಾಡ ಹಂಗೆ ಹೊರಗೆ ಹಿಂಗೆ ಮಾತಾಡ್ಕೊಂಡು ಹೊರಗೆಲ್ಲ ಹೋಗ್ಬಿಟ್ರಪ್ಪ ನಮ್ಮ ಸ್ವಾಮಿಗೆ ನಾನು ಗುಂಜಿಕ್ಕ ಬರೇ ಎಲ್ಲ ನಮ್ಮ ಬೆಂಕಿಕ್ಕ ಮಾತಾಡ್ತಾ ನೀವು ತಾಯಿನ. ಹಲೋ, ಯಾರೋ? ನಾನ್ ರಾಮು ಅಂತ. ರಾಮು, ಅಮ್ಮೋರಿಗೆ ಫೋನ್ ಕೊಡು, ಮಾತಾಡ್ಬೇಕು. ಅಮ್ಮೋರು ಯಜಮಾನ್ರ ಜೊತೆ ಮಾಡ್ಕೊಂಡಿದ್ದಾರೆ ಸರ್. ಯಜಮಾನ್ರು ನಾನೇ ಕಡೆ ಯಜಮಾನ್ರು. ಒಂದು ನಿಜ ಇಲ್ಲ, ಅಮ್ಮೋರು ಅವ್ರ ಬಾಯ್ ಫ್ರೆಂಡ್ ಜೊತೆ ಮಾಡ್ಕೊಂಡಿದ್ದಾರೆ. ಇವಾಗ ನಾನೇನ್ ಮಾಡ್ಬೇಕು ಹೇಳಿ ಯಜಮಾನ್ರೆ? ಸರಿ, ನಾನೊಂದ್ ಕೆಲಸ ಹೇಳ್ತೀನಿ, ಅದನ್ನ ಮಾಡು. ಇಬ್ರು ಸಾಯಿಸ್ಬಿಡು ಯಜಮಾನ್ರ. ಅವ್ರಿಬ್ರು ಸಾಯಿಸ್ತಾರೆ, ನಾನು ಜೈಲ್ಗೆ ಹೋಗ್ಬಿಡ್ತೀನಿ. ನೀನ್ ಏನೋ ಆಗ್ಬಿಡಲ್ಲ. ₹10,000 ಮತ್ತೆ ಇಂಗ್ಲೆಂಡ್ ಒಂದ್ ಟಿಕೆಟ್ ಕೊಡಿಸ್ತೀನಿ. ಅಮೌಂಟ್ ಡೈರೆಕ್ಟ್ ನಿನ್ನ ಅಕೌಂಟ್ ಬೀಳುತ್ತೆ. ನಾನು ಏನ್ ಹೇಳಿದಿನೋ ಅದನ್ನ ಕ್ಲೀನ್ ಆಗಿ ಮಾಡು. ಇಬ್ರಲ್ಲಿ ಒಬ್ರು ಕೂಡ ಉಳಿಬಾರ್ದು, ಅರ್ಥ ಆಯ್ತಾ? ಸರಿ ಯಜಮಾನ್ರೆ. ಯಜಮಾನ್ರೆ ಸಾಯಿಸ್ಬಿಟ್ಟೆ. ವೆರಿ ಗುಡ್, ದಟ್ಸ್ ಮೈ ಗಾಯ್. ಇವಾಗ 2 ಎಣ ತಗೊಂಡೋಗಿ ಮನೆ ಹಿಂದ್ಗಡೆ ನದಿ ಇದೆಯಲ್ಲ ಅದ್ರಲ್ಲಿ ಬಿಸಾಕ್ಬಿಡು. ಮತ್ತೆ ಜಲ್ದಿ ಏರ್ಪೋರ್ಟಿಗೆ ಬಂದ್ಬಿಡು. ನದಿನ? ನಮ್ಮ ಮನೆ ಹಿಂದ್ಗಡೆ ಯಾವ್ದು ನದಿನೇ ಇಲ್ವಲ್ಲ ಯಜಮಾನ್ರೆ? ಏನು ನದಿ ಇಲ್ವಾ? ಇದು ಮನೆ ನಂಬರ್ 1999 ಅಲ್ವಾ? ಇಲ್ಲ, ಇದು ಮನೆ ನಂಬರ್ 9999. ಸಾರಿ ಅಣ್ಣ, ರಾಂಗ್ ನಂಬರು. ಮಿಡ್ರುಗುದವ್ರು 10 ಕೋಟಿ ಕೊಡ್ತೀನಿ ಅಂತ ಹೇಳಿ ಕೊಲೆಗಾರನಾಗ ಮಾಡ್ಬಿಟ್ಟು अगर आप गलती से किसी लाश रखने वाले फ्रीजर में बंद हो जाओ तो कुछ टाइम में ठंडी से ही आप मर जाओगे। ऐसे कंडीशन में गेट पे लगे हैंडल से गेट खोलने का ट्राई करो। बट अगर गेट पे हैंडल ही ना हो तो ऊपर फ्रीजर में लगे कूलिंग फैन को पैर से जोर जोर से मार के तोड़ दो, जिससे फैन बंद हो जाएगा और फ्रीजर धीरे धीरे गर्म होने लगेगा। एंड मुबारक हो, क्योंकि अब आप गर्मी से मरोगे। ಮನೆ ಕಡೆ ಇರಲ್ಲ ತಾಮಂದಿ. ಓ ತಂದ ಮಗು ಕೊಡು. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ನಿಮ್ಮ ಏನಾಗ್ತಿದೆ ಅಂತ ಗೊತ್ತಾ ಮಗ ನಿಂಗೆ? ಏನಾಗ್ತಿದೆ ಸ್ವಾಮಿಗಳೇ? ನಿಮ್ ಹೆಂಡತಿ ನಿಮ್ ಪಕ್ಕದ ಮನೆಯವ್ರ ಹತ್ರ ಸಂಬಂಧ ಹಿಡ್ಕೊಂಡವಳೆ. ನಿಂಗಾಗೈತಲ್ಲ 4 ಮಗು, ನಿಂದಲ್ಲ ನಿಮ್ ಪಕ್ಕದ ಮನೆಯವ್ರದ್ದು. ಅಷ್ಟೇ ಅಲ್ಲ, ಇನ್ ಸ್ವಲ್ಪ ದಿವಸದಲ್ಲಿ ನಿಮ್ ಹೆಂಡತಿ ನಿಮ್ ಪಕ್ಕದ ಮನೆಯವ್ರ ಜೊತೆ ಓಡೋಗ್ಬಿಡ್ತಾಳೆ. ಸ್ವಾಮೀಜಿ ಇದೆಲ್ಲ ನಿಮ್ಗೆ ಹೆಂಗ್ ಗೊತ್ತಾಯ್ತು? ನೀನೇ ತಂದಿದ ನಿಮ್ ಮನೆಯಿಂದ ಮಣ್ಣು, ಇದ್ರಿಂದ ಎಲ್ಲ ಗೊತ್ತಾಗ್ಬಿಡ್ತು ನಂಗೆ. ಸ್ವಾಮೀಜಿ ಇದ್ ನಾನ್ ನಿಮ್ ಮನೆಯಿಂದ ತಂದಿದ್ದು. ಹೊಟ್ಟೆ ಎಷ್ಟು ಉರ್ತಾವ್ರು ನೋಡಿದ್ರೆ. ಅಮ್ಮ ಯಾಕೋ ಸಖತ್ ತಲೆ ನೋತೈತಮ್ಮ. ಅಮ್ಮ ಯಾಕೋ ಹೊಟ್ಟೆ ನೋತೈತಮ್ಮ. ಅಮ್ಮ ಊಟ ಬಾಡಮ್ಮ, ನಂಗೆ ಯಾಕೋ ಊಟ ಸೇರ್ತಾ ಇಲ್ಲ ನಂಗೆ. ಅವಳಿ ನಿನ್ನ ಲವ್ ಮಾಡ್ತಾವಳ? ಅಯ್ಯೋ ವೆಡಿಯೂಟ್ ಯಾರು ಹತ್ರ ಗೊತ್ತಿಲ್ಲ. ಇದೆ ಲವ್, ಕಣ್ಣು ಮೂಗು ಬಾಯಿ ಅನ್ಕೊಂಡು ಲೋಪ. ಅಷ್ಟೇ.